ರೀಲ್ಸ್ ಸುಂದರಿ ರೀಲ್ಸ್ ಸ್ಟಾರ್ ಸೋನು ಶ್ರೀನಿವಾಸ್ ಗೌಡಗೆ ಬಿಗ್ ಶಾಕ್ ಎದುರಾಗಿದೆ. ಸೋನು ಗೌಡ ಮತ್ತೆ ಲಾಕ್ ಆಗ್ತಾರಾ, ಮತ್ತೆ ಪೊಲೀಸರ ವಶಕ್ಕೆ ಹೋಗ್ತಾರಾ? ದತ್ತು ಮಗು ತೆಗೆದುಕೊಂಡ ಪ್ರಕರಣದಲ್ಲಿ ಜೈಲು ಸೇರಿದ್ದಂತಹ ಸೋನು ಗೌಡ ರಿಲೀಸ್ ಆಗಿ ಮನೆಗೆ ಬಂದ್ರು ನೆಮ್ಮದಿ ಇಲ್ವಾ? ರೀಲ್ಸ್ ಮಾಡ್ಕೊಂಡು ಹೆಂಗೋ ಹಾಯಾಗಿದ್ದೆ, ಮತ್ತಿದೇನ್ರಿ ಕಾನೂನು ಕಂಟಕ ಅಂತ ಟೆನ್ಷನ್ ಮಾಡಿಕೊಳ್ತಾ ಇದ್ದಾರೆ ಸೋನು ಗೌಡ. ಮತ್ತೆ ಬಂಧನದ ಭೀತಿಯಲ್ಲಿದ್ದಾರಾ ಸೋನು ಗೌಡ? ಬರೀ ಸೋನುಗೆ ಮಾತ್ರ ಅಲ್ಲ, ಇನ್ನೂ ಹಲವರಿಗೆ ಶಾಕ್ ಎದುರಾಗಿದೆ. ರೀಲ್ಸ್ ಮುಖಾಂತರ ಖ್ಯಾತಿ ಪಡೆದಿದ್ದ ಸೋನು ಶ್ರೀನಿವಾಸ್ ಗೌಡ ಬೆಂಗಳೂರಿನಲ್ಲಿ ಮನೆ ಕಟ್ಟುವ ಆಸೆ ಹೊಂದಿದ್ದ ಸೋನುಗೆ ಈಗ ಶಾಕ್ ಎದುರಾಗಿದೆ. ಸೋನು ಗೌಡ ಮೇಲೆ ಬೆಟ್ಟಿಂಗ್ ಆಪ್ ಪ್ರಮೋಟ್ ಆರೋಪ ಎದುರಾಗಿದೆ. ಸೋನು ಸೇರಿದಂತೆ 100ಕ್ಕೂ ಹೆಚ್ಚು ರೀಲ್ಸ್ ಸ್ಟಾರ್ಗಳ ವಿಚಾರಣೆ ಚುರುಕುಗೊಂಡಿದೆ. ಕಳೆದ ವಾರ ಟಾಲಿವುಡ್ ಸ್ಟಾರ್ಗಳಿಗೆ ಬೆಟ್ಟಿಂಗ್ ಆಪ್ ಶಾಕ್ ನೀಡಿತ್ತು. ಇನ್ಸ್ಟಾ ಮೂಲಕ ಬೆಟ್ಟಿಂಗ್ ಜಾಹೀರಾತು ಬಿತ್ತರಿಸಿದ್ದ ರೀಲ್ಸ್ ಸ್ಟಾರ್ಸ್ಗಳು, ಇನ್ಫ್ಲೂಯೆನ್ಸರ್ಗಳು ಬೆಂಗಳೂರಿನ ವಕೀಲರಿಂದ ಸೈಬರ್ ಕ್ರೈಮ್ಗೆ ದೂರು ದಾಖಲಾಗಿತ್ತು. 100ಕ್ಕೂ ಹೆಚ್ಚು ರೀಲ್ಸ್ ಸ್ಟಾರ್ಸ್ ವಿಚಾರಣೆ ಮಾಡಿದಂತಹ ಪೊಲೀಸರು ಪ್ರಾಥಮಿಕ ಎನ್ಕ್ವೈರಿಯನ್ನ ಮಾಡಿದ್ದಾರೆ. ಇನ್ನೊಮ್ಮೆ ಬೆಟ್ಟಿಂಗ್ ಆಪ್ ಪ್ರಚಾರ ಮಾಡಿದ್ರೆ ಜೈಲು ಊಟ ಫಿಕ್ಸು. ನೀವು ಮಾಡುವಂತಹ ವಿಡಿಯೋಗಳಿಗೆ ಒಂದಷ್ಟು ಲೆಕ್ಕಕ್ಕಿಂತ ಜಾಸ್ತಿ ವ್ಯೂವರ್ಸ್ಗಳು ಸಿಗ್ತಾರೆ ಮತ್ತು ನಿಮ್ಮ ರೀಲ್ಸ್ಗಳು ಓಡ್ತವೆ ಅನ್ನುವಂತಹ ಕಾರಣಕ್ಕೆ ನಿಮ್ಮ ಮೇಲೆ ಅಥವಾ ನಿಮ್ಮ ಜೊತೆಗೆ ಒಂದಷ್ಟು ಬೆಟ್ಟಿಂಗ್ ಆ್ಯಪ್ಗಳು ಅಪ್ರೋಚ್ ಮಾಡಬಹುದು. ಸೋನು ವಿಡಿಯೋ ಚೆನ್ನಾಗಿ ಮಾಡ್ತಾ ಇದೆಯಾ, ಎಡೆಯಲ್ಲಿ ನಮ್ದೊಂದು ಆ್ಯಡ್ ಬಿಡು ಅಥವಾ ನಮ್ಮನ್ನು ಪ್ರಮೋಟ್ ಮಾಡು, ನಿನಗಿಂತಿಷ್ಟು ಕಾಸು ಕೊಡ್ತೀವಿ ಅಂತ ಹೇಳಿ ಬರೀ ಸೋನು ಗೌಡಗಲ್ಲ, ಇನ್ಫ್ಲೂಯೆನ್ಸರ್ ಯಾರ್ಯಾರು ಇರ್ತಾರೋ ಇನ್ಸ್ಟಾದಲ್ಲಿ ಅವರೆಲ್ಲರಿಗೂ ಕೂಡ ಈ ಥರದ ಖಾಸಗಿ ಕಂಪನಿಗಳು ಅಪ್ರೋಚ್ ಮಾಡಿರ್ತವೆ ಆನ್ಲೈನ್ ಮುಖಾಂತರ. ಇನ್ನೇನು ಸುಮ್ಮನೆ ಒಂದೆರಡು ಲೈನ್ ಹೇಳಿಬಿಟ್ರೆ ಕಾಸು ಬರ್ತದೆ ಅಂತ ಹೇಳಿ ಈ ತರಹದೊಂದು ಮೆಸೇಜನ್ನು ಸೊಸೈಟಿ ಕಳಿಸ್ಕೊಡೋದು. ಬೆಂಗಳೂರಿನಲ್ಲಿ ಮನೆ ಕಟ್ಟುವಂತ ಆಸೆ ಹೊಂದಿದ್ದಂತಹ ಸೋನುಗೆ ಬಿಗ್ ಶಾಕ್. ಸೋನು ಗೌಡ ಮೇಲೆ ಬೆಟ್ಟಿಂಗ್ ಆಪ್ ಪ್ರಮೋಟ್ ಆರೋಪ ಕೇಳಿ ಬಂದಿದೆ. ಸೋನು ಗೌಡ ಜೊತೆ ಸಾಕಷ್ಟು ಇನ್ಸ್ಟಾ ರೀಲ್ಸ್ ಸ್ಟಾರ್ಗಳ ವಿರುದ್ಧವೂ ಆರೋಪ. ಸೋನು ಸೇರಿದಂತೆ 100ಕ್ಕೂ ಹೆಚ್ಚು ರೀಲ್ಸ್ ಸ್ಟಾರ್ಗಳ ವಿಚಾರಣೆಗೆ ಈಗ ಪೊಲೀಸರು ಕಾಕಿ ಕೊಡುಕೊಂಡು ರೆಡಿಯಾಗಿದ್ದಾರೆ. ಕಳೆದ ವಾರ ಟಾಲಿವುಡ್ ಸ್ಟಾರ್ ನಟ ನಟಿಯರಿಗೂ ಕೂಡ ಶಾಕ್ ಎದುರಾಗಿತ್ತು. ಇನ್ಸ್ಟಾ ಮೂಲಕ ಬೆಟ್ಟಿಂಗ್ ಜಾಹೀರಾತು ಬಿತ್ತರಿಸಿದ್ದ ರೀಲ್ಸ್ ಸ್ಟಾರ್ಸ್ಗಳು ಬೆಂಗಳೂರಿನ ವಕೀಲರಿಂದ ಸೈಬರ್ ಕ್ರೈಮ್ಗೆ ದೂರು ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ 100ಕ್ಕೂ ಹೆಚ್ಚು ರೀಲ್ಸ್ ಸ್ಟಾರ್ಸ್ ವಿಚಾರಣೆ ಮಾಡುತ್ತಿರುವ ಪೊಲೀಸರು ಇನ್ನೊಮ್ಮೆ ಬೆಟ್ಟಿಂಗ್ ಆಪ್ ಪ್ರಚಾರ ಮಾಡಿದ್ರೆ ಜೈಲು ಊಟ ಫಿಕ್ಸು. ನೀವು ರಿಯಾಲಿಟಿ ಶೋಗಳಲ್ಲಿ ಕಂಟೆಸ್ಟ್ ಮಾಡುವುದರ ಮುಖಾಂತರವಾಗಿ ಖ್ಯಾತಿ ಪಡ್ಕೊಂಡಿರ್ತೀರಿ. ನೀವು ಧಾರಾವಾಹಿಯಲ್ಲಿ ನಟಿಸಿ ಜನರನ್ನು ರಂಜಿಸುವುದರ ಮುಖಾಂತರವಾಗಿ ಖ್ಯಾತಿ ಪಡ್ಕೊಂಡಿರ್ತೀರಿ. ಸಿನಿಮಾ ಸ್ಕ್ರೀನ್ನಲ್ಲಿ ಹೀರೋ ಆಗಿನೋ, ಜೂನಿಯರ್ ಆರ್ಟಿಸ್ಟ್ ಆಗೋ ಅಥವಾ ನಟಿಯಾಗೋ ಏನೋ ಒಂದು ಜವಾಬ್ದಾರಿ ಹೊತ್ಕೊಂಡು ಏನೋ ನಟನೆ ಮಾಡಿರ್ತೀರಿ. ಕನ್ನಡಿಗರು ನಿಮ್ಮನ್ನು ಆಶೀರ್ವದಿಸಿರ್ತಾರೆ. ಅಂದ ಮಾತ್ರಕ್ಕೆ ಜವಾಬ್ದಾರಿ ಕಳ್ಕೋಬಾರ್ದಲ್ಲ. ನಿಮ್ಮನ್ನ ಅನುಕರಣೆ ಮಾಡುವ, ನಿಮ್ಮನ್ನು ಅನುಸರಿಸುವ ಒಂದಷ್ಟು ಅಭಿಮಾನಿಗಳಿರ್ತಾರೆ. ಅವರ ಮನಸ್ಸಿಗೆ ಕೆಟ್ಟ ಪರಿಣಾಮ ಬೀರಬಾರ್ದು ನಿಮ್ಮ ಚಲನವಲನ. ನೀವು ಮಾಡುವಂತಹ ಆಟ, ನೀವು ಮಾತನಾಡುವಂತಹ ಮಾತು, ನೀವು ಹೇಳುವಂತಹ ವಿಚಾರ ಸಮಾಜಕ್ಕೋ ಅಥವಾ ನಿಮ್ಮ ಅಭಿಮಾನಿಗಳಿಗೆ ಪರಿಣಾಮ ಬೀರಬಾರ್ದು. ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡ್ತೀರಿ. ಬೆಟ್ಟಿಂಗ್ ಆ್ಯಪನ್ನು ಆಡಿ ಯಾವನೊಬ್ಬ ಕೋಟ್ಯಾಧೀಶ್ವರನಾಗಿದ್ದಾನೆ ಭಾರತದಲ್ಲಿ. ಕಳ್ಕೊಂಡು ಬೀದಿ ಪಾಲಾಗಿರೋವರ ಸಂಖ್ಯೆ ಜಾಸ್ತಿ. ಬೆವರು ಇಳಿಸದೆ, ಕಷ್ಟಪಡದೆ, ಶ್ರಮ ಪಡದೆ ದುಡ್ಡು ಗಳಿಸ್ತೀನಿ ಅಂತ ಹೋದವ್ರ ಕಥೆಗಳೇನೇನಾಗಿದೆ. ಇತಿಹಾಸದಲ್ಲಿ ಗೆದ್ದು ಬೀಗಿದವರು ಯಾರೂ ಇಲ್ಲ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ. ಬೆಟ್ಟಿಂಗ್ ಆ್ಯಪ್ ಎನ್ನುವಂತಹದ್ದು ಬೆರಳ ತುದಿಯ ಚಟವಷ್ಟೇ. ಬೆರಳ ತುದಿಯ ಚಟವಷ್ಟೇ. ಅದಕ್ಕೆ ಮಾತ್ರ ಅದು ಸೀಮಿತ. ಸಮಯ ಕಳಿಬೇಕು, ಟೈಮ್ ಪಾಸ್ ಆಗಬೇಕು. ಇಲ್ಲ ಅದರಲ್ಲಿ ಗೆದ್ದು ನಾನು ಮನೆ ಕಟ್ಕೊತೀನಿ, ನಾನು ಮದುವೆ ಆಗ್ತೀನಿ ಅಂತ ಹೋದವರೆಲ್ಲ ಬೀದಿ ಪಾಲಾಗಿ ಸತ್ತೋಗಿದ್ದಾರೆ. ಆ ತರಹದ ಬೆಟ್ಟಿಂಗ್ ಆ್ಯಪ್ಗಳಿಗೆ ಪ್ರಮೋಟ್ ಮಾಡ್ತೀರಿ. ಕನ್ನಡಿಗರು ನಿಮ್ಮನ್ನು ಆಶೀರ್ವದಿಸಿರೋದು ಅವರನ್ನು ರಂಜಿಸೋದಕ್ಕೆ ಹೊರತಾಗಿ ಅವರನ್ನು ಹಾಳು ಮಾಡುವಂಥ ಐಡಿಯಾಗಳನ್ನು ಕೊಡೋದಕ್ಕಲ್ಲ. ಪೊಲೀಸರು ಇದೇ ಕೇಳ್ತಾರೆ. ಬೆಟ್ಟಿಂಗ್ ಆ್ಯಪ್ಗಳು ಭಾರತದಲ್ಲಿ ಬ್ಯಾನ್ ಆಗಿದ್ದಾವೆ, ಇಲ್ಲೀಗಲ್ ಅದು. ಥರ್ಡ್ ಪಾರ್ಟಿ ಆ್ಯಪ್ಸ್ಗಳ ಮುಖಾಂತರವಾಗಿ ನಿಮ್ಮ ಮೊಬೈಲ್ಗಳಲ್ಲಿ ಕಾಣುವಂತಹ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಕದ್ದು ಮುಚ್ಚಿ ಆಟ ಆಡುವ ಸ್ವಾತಂತ್ರ್ಯ ನಿಮಗಿದೆ ಅಂತ ನೀವು ಅನ್ಕೊಂಡಿರ್ತೀವಿ. ಅದು ಅಕ್ಷರಶಃ ಲಿಟ್ರಲಿ ಹಸಿ ಹಸಿ ಅಪರಾಧದ ಕೆಲಸ ಅದು.
ಯಾರು ಆಟ ಆಡೋದಕ್ಕೆ ಹೋಗಬೇಡಿ. ಅದರಲ್ಲಿ ಆಟ ಆಡಿ ಗೆದ್ದು ನನ್ನ ತಂದೆ ತಾಯಿನ ಸಾಕ್ತೀನಿ ಅಂತ ಹೇಳಿ ಹಠಕ್ಕೆ ಬಿದ್ದು ಹೋದವರೆಲ್ಲ ಮಣ್ಣು ಪಾಲಾಗಿದ್ದಾರೆ. ಈಗ ಸೋನು ಗೌಡಗೆ ಶಾಕ್ ಎದುರಾಗಿದೆ. ಸೋನು ಗೌಡ ಮೇಲೆ ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಆರೋಪ ಕೇಳಿ ಬಂದಿರುವಂತಹದ್ದು. ಸೋನು ಸೇರಿದಂತೆ 100ಕ್ಕೂ ಹೆಚ್ಚು ರೀಲ್ಸ್ ಸ್ಟಾರ್ಗಳ ವಿಚಾರಣೆ ನಡೀತಾ ಇದೆ. ಕಳೆದ ವಾರ ಟಾಲಿವುಡ್ ಸ್ಟಾರ್ಗಳಿಗೆ, ಅದರಲ್ಲೂ ಪ್ರಕಾಶ್ ರಾಜ್ ಒಳಗೊಂಡು ಅನೇಕ ಸ್ಟಾರ್ಗಳ ವಿಚಾರಣೆ ನಡೆದಿತ್ತು. ಇನ್ಸ್ಟಾ ಮೂಲಕ ಬೆಟ್ಟಿಂಗ್ ಜಾಹೀರಾತು ಬಿತ್ತರಿಸಿದ್ದ ರೀಲ್ಸ್ ಸ್ಟಾರ್ಸ್ಗಳು ಬೆಂಗಳೂರಿನ ವಕೀಲರಿಂದ ಸೈಬರ್ ಕ್ರೈಮ್ಗೆ ದೂರು ದಾಖಲಾಗಿತ್ತು. 100ಕ್ಕೂ ಹೆಚ್ಚು ರೀಲ್ಸ್ ಸ್ಟಾರ್ಸ್ ವಿಚಾರಣೆ ಮಾಡಿದ ಪೊಲೀಸರು ಇನ್ನೊಮ್ಮೆ ಬೆಟ್ಟಿಂಗ್ ಆ್ಯಪ್ ಪ್ರಚಾರ ಮಾಡಿದ್ರೆ ಜೈಲಲ್ಲಿ ಕೂತ್ಕೊಂಡು ಮುದ್ದೆ ಮುರಿಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡಲಾಗಿದೆ. ರೀಲ್ಸ್ ಸ್ಟಾರ್ಸ್ಗಳಿಗೆ ಎಚ್ಚರಿಕೆ ನೀಡಿದ ಸೈಬರ್ ಕ್ರೈಮ್ ಪೊಲೀಸರು ಇನ್ನಾದರೂ ಸೋನು ಗೌಡ ಸುಮ್ಮನಿರ್ತಾರೋ ಅಥವಾ ಮತ್ತೆ ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡ್ತಾರೋ ಕಾದು ನೋಡಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.